ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಫಲಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನ ಹೇಳ್ಬೇಕು. ಏನಂತಂದ್ರೆ ನೋಡಿ, ಒಂದೇ ರಾಶಿಯಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಒಂದೇ ಡೇಟ್ ಅಲ್ಲಿ ಹುಟ್ಟಿರ್ತಾರೆ. ಈ ನ್ಯೂಮರಾಲಜಿ ಪ್ರಕಾರ ಈ ರಾಶಿ ಫಲದ ಬಗ್ಗೆ ಹೋಗೋದಕ್ಕಿಂತ ನಾವು ಯಾವಾಗಲೂ ಕೂಡ ಹಸ್ತ ಸಾಮುದ್ರಿಕೆಯಲ್ಲಿರುವಂತಹ ರೇಖೆಗಳನ್ನ ಮ್ಯಾಚ್ ಮಾಡಬೇಕು. ಇದರಲ್ಲಿ ವೆಸ್ಟರ್ನ್ ಪಾಮಿಸ್ಟ್ರಿ, ನಾಡಿ ಪಾಮಿಸ್ಟ್ರಿ, ಆಮೇಲೆ ಭಾರತೀಯ ಹಸ್ತ ಸಾಮುದ್ರಿಕ ಬಹಳಷ್ಟಿದೆ. ಇದ್ರಲ್ಲಿ ಸಂಶೋಧನೆಗಳು ಆಗಿದೆ. ಇವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಜಾತಕದಲ್ಲಿ ನಿಮಗೆ ವಿವಾಹ ಯೋಗ, ಉದ್ಯೋಗ ಯೋಗ ಇದೆ ಅನ್ಕೊಳ್ಳಿ, ಗಜಕೇಸರಿ ಯೋಗ ಇದೆ ಅನ್ಕೊಳ್ಳಿ, ಮಾಳವ್ಯ ಯೋಗ ಇದೆ ಅನ್ಕೊಳ್ಳಿ, ಅದು ಹಸ್ತದಲ್ಲಿ ರಿಫ್ಲೆಕ್ಟ್ ಆಗ್ಬೇಕು. ಇಲ್ಲಿರುವಂತಹ ಸೂಕ್ಷ್ಮ ರೇಖೆಗಳನ್ನ ನೋಡಿ ಜಾತಕ ಮತ್ತು ಹಸ್ತವನ್ನ ಮ್ಯಾಚ್ ಮಾಡ್ಬೇಕು. ಯಾಕೆಂದ್ರೆ ನಮ್ಮ ಬರ್ತ್ ಟೈಮ್ ಸರಿ ಇರಲ್ಲ, ನಮ್ಮ ಡೇಟ್ ಆಫ್ ಬರ್ತ್ ಸರಿ ಇರಲ್ಲ. ಸರ್ ನನಗೆ ಗೊತ್ತಿಲ್ಲ ಸರ್ ಯಾವ್ದೋ ಡೇಟ್ ಅಂತ ಹೇಳ್ತಾರೆ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಹಸ್ತವನ್ನ ಪ್ರಮುಖವಾಗಿ ಪರಿಗಣಿಸಿ. ಯಾಕೆಂದ್ರೆ ನಿಮ್ಮ ಫಿಂಗರ್ ಪ್ರಿಂಟ್ಸ್, ನಿಮ್ಮ ಒಂದು ಲೈನ್ಸ್ ಯಾವತ್ತೂ ಚೇಂಜ್ ಆಗಲ್ಲ. ಒಬ್ರು ಇರೋ ಹಾಗೆ ಇನ್ನೊಬ್ರಿಗೆ ಇರಲ್ಲ. ಅದು ನಿಮ್ಮ ಇಂಡಿವಿಜುವಲ್, ವೈಯಕ್ತಿಕ. ಎರಡನ್ನೂ ಮ್ಯಾಚ್ ಮಾಡಿ ಉದ್ಯೋಗದ ಬಗ್ಗೆ, ವಿವಾಹದ ಬಗ್ಗೆ, ಫೈನಾನ್ಷಿಯಲ್ ವಿಚಾರಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ಇದ್ರ ಬಗ್ಗೆ ನನ್ನ ಸಂಶೋಧನೆ ಇದೆ. ನನ್ನ ಹತ್ರ ಸುಮಾರು 10,000 ಹಸ್ತದ ಫೋಟೋಗಳಿದೆ, ಜಾತಕಗಳನ್ನ ಮ್ಯಾಚ್ ಮಾಡಿದ್ದೀನಿ. ಸೊ ಆವಾಗ ಏನಾಗುತ್ತೆ, ಹೇಳುವಂತ ಒಂದು ಪ್ರೆಡಿಕ್ಷನ್ ನಿಜ ಆಗುತ್ತೆ, ತುಂಬಾ ಕ್ಲಾರಿಟಿ ಇರುತ್ತೆ. ಯಾಕೆಂದ್ರೆ ಅಲ್ಲಿ ಶುಕ್ರ ಗ್ರಹದ ಲೈನ್ಸ್ ಟಚ್ ಆಗ್ತಿರೋದು, ಹಸ್ತದಲ್ಲಿ ಶುಕ್ರದ ಲೈನ್ಸ್ ಗಳನ್ನ ನೋಡ್ಕೊಂಡು, ಜಾತಕವನ್ನು ನೋಡ್ಕೊಂಡು ಹೇಳೋದ್ರಿಂದ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಸೊ ಈ ಬಗೆಯಲ್ಲಿ ನಿಮ್ಮ ಜಾತಕವನ್ನ ವಿಶ್ಲೇಷಣೆ ಮಾಡಬೇಕಾದ್ರೆ ಭೈರವಿ ಆಶ್ರಮವನ್ನು ಸಂಪರ್ಕಿಸಿ, ಕನ್ಸಲ್ಟೇಷನ್ ತಗೊಳ್ಳಿ, ಕಾಲಾವಕಾಶವನ್ನ ಕೊಡಿ. ನಾನು ಅದನ್ನ ಅನಲೈಸ್ ಮಾಡಿ ನಿಮ್ಮೊಟ್ಟಿಗೆ ಮಾತಾಡ್ತೀನಿ. ತುಲಾ ರಾಶಿ 2026 ಮೇ 18ನೇ ತಾರೀಕಿನಿಂದ ತುಲಾ ರಾಶಿಯಲ್ಲಿ ಜನಿಸಿದಂತವರಿಗೆ ಏನೆಲ್ಲ ಪಾಸಿಟಿವ್, ನೆಗೆಟಿವ್ ಇದೆ ಅಂತ ನಾವು ನೋಡೋಣ. ಸೊ ತುಲಾ ರಾಶಿಯಿಂದ ಸಪ್ತಮ ಭಾವದಲ್ಲಿರುವಂತಹ ಕುಜಗ್ರಹವನ್ನ ನೋಡಿದ್ರೆ ವೈವಾಹಿಕ ಜೀವನದಲ್ಲಿ ವಿವಾಹ ಪ್ರಾಪ್ತಿ ಆಗಿದೆ. ಸಪ್ತಮಾಧಿಪತಿ ಸಪ್ತಮ ಭಾವದಲ್ಲಿರುವುದು ವಿವಾಹದ ಪ್ರಾಪ್ತಿ ಆಗಿದೆ. ಅಟ್ ದ ಸೇಮ್ ಟೈಮ್ ಕೌಟುಂಬಿಕ ಜೀವನದಲ್ಲಿ ಕಿರಿಕಿರಿಗಳು ಬರುತ್ತೆ. ಗಂಡ ಹೆಂಡತಿ ಮಧ್ಯೆ ಕಿರಿಕಿರಿಗಳು ಖಂಡಿತ ಬರುತ್ತೆ. ಎಕ್ಸ್ಟ್ರೀಮಿಗೆ ಹೋಗದೆ ಇರೋ ಹಾಗೆ ನೀವು ನೋಡ್ಕೋಬೇಕು. ಜಗಳಗಳು ಯಾವ ಪ್ರಮಾಣದಲ್ಲಿ ಆಗ್ಬೋದು, ಅದನ್ನ ಯಾವ ಲೆವೆಲ್ ತಗೊಂಡು ಹೋಗ್ಬೇಕು ಅನ್ನೋದು ನಿಮ್ ತಲೆಯಲ್ಲಿ ಇರ್ಬೇಕಾಗುತ್ತೆ. ಮತ್ತೆ ಇನ್ನೊಂದು, ಲೈಫ್ ಪಾರ್ಟ್ನರ್ನ ನೀವು ಚೂಸ್ ಮಾಡ್ಬೇಕಾದ್ರೆ ನೋಡಿ, ಒಬ್ಬ ಗೊತ್ತಿಲ್ಲದಿರೋ ವ್ಯಕ್ತಿ, ಆ ವ್ಯಕ್ತಿ ಮನಸ್ಸೇ ಬೇರೆ, ಆ ವ್ಯಕ್ತಿ ಟೇಸ್ಟ್ ಬೇರೆ, ಆ ವ್ಯಕ್ತಿ ಆಲೋಚನೆಗಳು ಬೇರೆ. ಅವ್ರು ಬಂದು ನಮ್ಮ ಕುಟುಂಬಕ್ಕೆ ಸೆಟ್ ಆಗ್ಬೇಕು, ಇಬ್ರು ಕೂಡ. ಇದಕ್ಕೆ ಅವ್ರ ಕಾಲಾವಕಾಶ ಬೇಕು. ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ತರ ನಾವು ರೆಡಿ ಮಾಡ್ಬೇಕಾಗತ್ತೆ. ಅದು ಬಿಟ್ಟು ರೆಡಿಮೇಡ್ ಆಗಿ ಮನೆಗೆ ಟಿವಿ ತಂದಂಗೆ, ಫ್ರಿಡ್ಜ್ ತಂದಂಗೆ ಅವ್ರ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ಒಂದಾಗಲ್ಲ. ಆ ರೀತಿಯಾಗಿರುವಂತಹ ಸಿಚುವೇಶನ್ ನ ಕ್ರಿಯೇಟ್ ಮಾಡಬೇಕು. ಆ ರೀತಿಯಾಗಿರುವಂತಹ ಒಳ್ಳೆಯ ವಿಚಾರಗಳನ್ನು ಹೇಳ್ಕೊಡ್ಬೇಕು ಲೈಫ್ ಪಾರ್ಟ್ನರ್ಗೆ. ನಿಮ್ ಟೇಸ್ಟ್ ಏನು ಅಂತ ಗೊತ್ತಿಲ್ಲ, ಅವ್ರ ತಕ್ಷಣ ತಿಳ್ಕೊಂಡ್ಬಿಡ್ತಾರೆ ಆಟೋಮೆಟಿಕ್ ಆಗಿ. ಸಾಧ್ಯನೇ ಇಲ್ಲ. ಇದು ಬಂದು ಲೈಫ್ ಪಾರ್ಟ್ನರ್ನ ಅರ್ಥ ಮಾಡ್ಕೊಳ್ಳೋ ವಿಧಾನ. ಹಾಗಾಗಿ ವೈವಾಹಿಕ ಜೀವನದಲ್ಲಿ ಕಿರಿಕಿರಿಗಳು ಬಂದಾಗ ಈ ಮನಸ್ಸಲ್ಲಿ ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ. ಇದಾದ್ಮೇಲೆ ಇನ್ನೊಂದೇನಂದ್ರೆ, ಅಷ್ಟಮದಲ್ಲಿ ಸೂರ್ಯಗ್ರಹ ಯೂಶುವಲ್ ಆಗಿ ಮ್ಯಾರಿಟಲ್ ಲೆವೆಲ್ ಇಶ್ಯೂಸ್ ಕೊಡತ್ತೆ. ಅದನ್ನ ಸರಿಪಡಿಸ್ಕೋಬಹುದು. ಒಂದೇನಂದ್ರೆ, ಗೌರ್ಮೆಂಟ್ ಇಂದ ಬರ್ಬೇಕಾಗಿರುವಂತಹ ಪ್ರಾಪರ್ಟಿ ದುಡ್ಡು, ತಂದೆಯಿಂದ ಬರ್ಬೇಕಾಗಿರುವಂತಹ ಪ್ರಾಪರ್ಟಿ ದುಡ್ಡು ಪಿತ್ರಾರ್ಜಿತವಾಗಿ ನಿಮಗೆ ಸಿಗೋ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಈ ಟೈಮ್ ಪೀರಿಯಡ್ ಬಹಳ ಒಳ್ಳೇದು. ನವಮ ಭಾವದಲ್ಲಿರುವಂತಹ ಗ್ರಹಗಳನ್ನ ನೋಡಿದ್ರೆ, ಒಂದು ಪುಣ್ಯಕ್ಷೇತ್ರಕ್ಕೆ ನೀವು ಯಾವುದೋ ಒಂದು ಹಣದ ಒಂದು ದಾನವನ್ನ ಕೊಡೋ ಸಾಧ್ಯತೆ ಇದೆ. ಅಟ್ ದ ಸೇಮ್ ಟೈಮ್ ನೀವು ಕೂಡ ಅಲ್ಲಿಗೆ ವಿಸಿಟ್ ಮಾಡುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿದೆ. ಆಮೇಲೆ 11ನೇ ಮನೆಯಿರುವಂತಹ ಕೇತು ಹಣಕಾಸಲ್ಲಿ ಲಾಸ್ ಮಾಡ್ಬೋದು. ಬಿಸ್ನೆಸ್ಗಳ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಸ್ತಿ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೇದು. ಲಾಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಪ್ರಾಪರ್ಟಿ ಖರೀದಿ ಆಗುತ್ತೆ. ಬಟ್ ಏನಾಗುತ್ತೆ ಅಂತಂದ್ರೆ, ಷಷ್ಠ್ಯಾಧಿಪತಿ 6ನೇ ಮನೇಲಿ ಇರುವಂತದ್ದು ಯೂಶುವಲ್ ಆಗಿ ನಿಮಗೆ ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ಗಳು, ಇಂಜೆಕ್ಷನ್ ಕೇಸ್ಗಳು, ಸ್ಟೇ ಆರ್ಡರ್ಗಳು, ಈ ತರ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಒಂದ್ ವೇಳೆ ಪ್ರಾಪರ್ಟಿ ಖರೀದಿ ಮಾಡೋದೇ ನೀವು ನಿಶ್ಚಯ ಮಾಡ್ಕೊಂಡಿದ್ದಲ್ಲಿ ಲೀಗಲ್ ಆಗಿ ಪರ್ಫೆಕ್ಟ್ ಆಗಿದೆ ಅಂತ ಒಂದ್ಸಲ ನೋಡ್ಕೊಳ್ಳಿ. ಅದ್ರ ಜೊತೆಲಿ ಇನ್ನೊಂದೇನಂತಂದ್ರೆ, ಇದಕ್ಕೆ ಏನಾದ್ರು ಬೇರೆ ಬೇರೆ ಇಶ್ಯೂಸ್ ಇದೆಯಾ ಅಂತ ಹೇಳಿ ವಿಚಾರಿಸಿ. ಒಂದೊಂದು ಪ್ರಾಪರ್ಟಿಗಳಿಗೆ ಬಂದು ತುಂಬಾ ಡಿಸ್ಪ್ಯೂಟ್ಸ್ ಇರುತ್ತೆ. ಲೀಗಲ್ ಆಗಿ ಮೂಲದಿಂದ ನೋಡ್ಬೇಕಾಗತ್ತೆ. ಲೀಗಲ್ ಅಡ್ವೈಸ್ ತಗೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಈ ಒಂದು ಇಶ್ಯೂಸ್ ಇರುವಂತಹ ಟೈಮಲ್ಲೇ ಪ್ರಾಪರ್ಟಿ ಖರೀದಿ ಕೈ ಹಾಕಿದೆ ಅಂದ್ರೆ ಯೂಶುವಲ್ ಆಗಿ ಏನಾದ್ರು ಒಂದು ತಕರಾರು ನಿಮಗೆ ಬರಬಹುದು. ಸ್ವಲ್ಪ ಮುಂದಕ್ಕೆ ಹಾಕೋದೇ ಒಳ್ಳೇದು. ದಶಾ ಪೀರಿಯಡ್ ಅಲ್ಲಿ ನಿಮಗೆ ಶನಿ ಗ್ರಹ ಬಂದಿದ್ದಾನಂತ ನೋಡ್ಕೊಳ್ಳಿ. ದಶೆ, ಅಂತರ್ದಶೆ, ಪ್ರತ್ಯಂತರ್ದಶೆ. ಅಗೇನ್ ಇಲ್ಲಿ ಶನಿ ರೇಖೆಯಲ್ಲಿ ಏನಾದ್ರು ಷಷ್ಠ ಭಾವಕ್ಕೆ ಟಚ್ ಆಗಿದ್ದಾನ ಕೈಯಲ್ಲಿ ಅಂತ ಕರೆಕ್ಟ್ ಆಗಿ ನೋಡ್ಕೊಂಡು ರಿಫ್ಲೆಕ್ಟ್ ಆಯ್ತು ಅಂದ್ರೆ ಇಟ್ ಇಸ್ ಬೆಟರ್ ಟು ಬಿ ಪೋಸ್ಟ್ಪೋನ್ ಮಾಡೋದೇ ಒಳ್ಳೇದು. ಜ್ಯೋತಿಷ ಇರೋದೇ ಒಳ್ಳೇದು ಕೆಟ್ಟದನ್ನು ತಿಳ್ಕೊಳ್ಳೋದಕ್ಕೆ. ಸೊ ಈ ಎಲ್ಲ ವಿಚಾರಗಳನ್ನ ನೀವು ತಿಳ್ಕೊಳ್ಬೇಕಾಗತ್ತೆ. ಇದು ತುಲಾ ರಾಶಿಗೆ ಸಂಬಂಧಪಟ್ಟಂತ ವಿಚಾರಗಳು.